ವೆರಿ ವೆರಿ ಗುಡ್ ಮಾರ್ನಿಂಗ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಎದ್ದಿದ್ದೀನಿ, ಸ್ವಲ್ಪ ಲೇಟಾಗೆ ಎದ್ದಿದ್ದೀವಿ. ಏನಕ್ಕೆ ಅಂದರೆ ತುಂಬಾ ಟಯರ್ಡ್ ಆಗಿತ್ತಲ್ವ ನಿನ್ನೆಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಮಕ್ಕಳು ಕೂಡ ಎಲ್ಲ ಎದ್ದಿದ್ದಾರೆ. ಬನ್ನಿ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಕೂಲಾಗಿದೆ, ಹೊರಗಡೆ ಹೇಗಿದೆಯೋ ಗೊತ್ತಿಲ್ಲ. ಎ ಸಿ ಇರೋದ್ರಿಂದ ರೂಮಲ್ಲಿ ಮಾತ್ರ ಕೂಲಾಗಿದ್ದೀವಿ. ನಿದ್ದೆ ಮಾತ್ರ ಚೆನ್ನಾಗಿ ಮಾಡಿದ್ದೀವಿ. ನಿದ್ದೆ ಬಂದಿದ್ರು ಅಂದ್ರೂ ಟಯರ್ಡ್ ಆಗಿತ್ತಲ್ಲ, ಹಂಗಾಗಿ ನಿದ್ದೆ ಚೆನ್ನಾಗಿ ಬಂದ್ಬಿಟ್ಟಿದೆ. ನೋಡಿ, ಇವರು ಮಕ್ಕಳು ಇಲ್ಲಿ ಮಲಗಿದ್ದಾರೆ, ಅಮ್ಮ ಇನ್ನೂ ಏನು ಮಾಡ್ತಾ ಇದೀಯಾ ಇಲ್ಲಿ? ಸೊ ನೋಡಿ, ನಮಗಿಂತ ಮುಂಚೆನೇ ನಮ್ಮ ಮಕ್ಕಳು ಎದ್ಬಿಟ್ಟಿದ್ದಾರೆ. ನೋಡಿ, ಅಮ್ಮ ನೆನ್ನೆ ಬಟ್ಟೆನ ನೈಟೇ ವಾಶ್ ಮಾಡಿ ಇಲ್ಲಿ ಡ್ರೈ ಆಗೋಕ್ಕೆ ಹಾಕಿದ್ರು ಸ್ಟ್ಯಾಂಡಿಗೆ. ಸೊ ನೋಡಿ, ಆಚೆ ಆಗಲೇ ಬಿಸಿಲು ಬಂದಿದೆ. ಈಗ ಟೈಮು ಎಷ್ಟಾಗಿರ್ಬೋದು ಗೆಸ್ ಮಾಡಿ, ಗೊತ್ತಿಲ್ಲ ನನಗಂತೂ ಟೈಮ್ ಎಷ್ಟಾಗಿದೆಯೋ. ಬನ್ನಿ ಒಳಗಡೆ ಹೋಗಿ ನೋಡೋಣ ಟೈಮ್ ಎಷ್ಟಾಗಿದೆಯೋ. ಕಾಫಿ ಕುಡಿಯೋಣ ಫಸ್ಟು. ಟೈಮ್ ಎಷ್ಟು ಚಿನ್ನಮ್ಮ? ಟೈಮ್ ಎಷ್ಟು? 10 o'clock. ಓ ಮೈ ಗಾಡ್, 10 o'clock ಆಗಿದೆ. ತುಂಬಾ ಲೇಟಾಗಿ ಎದ್ದಿದ್ದೀವಿ. ಬನ್ನಿ ಫಸ್ಟ್ ಕಾಫಿ ಇಡೋಣ. ಈಗ ನೀ ಸ್ನಾನ ಮಾಡ್ತೀಯ ಇವಾಗ? ಇನ್ನು ಆಮೇಲೆ ಇವಾಗ ಮಾಡ್ತೀಯಾ? ಯಾವುದಿತ್ತು ಪಾಲಿದೆ? ಗುಡ್ ಲೈಫ್. ಹಸಿಗ ಕಾಫಿ ಇಟ್ಕೊಂಡು ನಾನು, ಅಮ್ಮ, ಹಸ್ಬೆಂಡ್ಗೆ 3 ಜನಕ್ಕೆ ಕಾಫಿ ಇಟ್ಕೊಂಡು ಬಂದು ಕೂತಿದ್ದೀನಿ. ಮಕ್ಕಳು ಎದ್ದೀಗ ಕೂತಿದ್ದಾರೆ. ಮೌತ್ ವಾಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಹಸ್ಬೆಂಡ್ಗೆ, ಅಮ್ಮಗೆ ಬ್ರೆಡ್ ಅಂದರೆ ತುಂಬಾ ಇಷ್ಟ. ಹಸ್ಬೆಂಡ್ಗೆ ಬ್ರೆಡ್ ತಿಂತ ಕಾಫಿನ ಕುಡಿತಾ ಇದ್ದಾರೆ. ನೋಡಿ, ಮಕ್ಕಳು ಎದ್ದು ಕೂತಿದ್ದಾರೆ. ಅವ್ರಿಗೆ ಹಾರ್ಲಿಕ್ಸ್ ಹಾಕಿ ಕೊಟ್ಟೆ, ಫೋನ್ ನೋಡ್ಕೊಂಡು ಕೂತಿದ್ದಾರೆ. ಟಿ ವಿ ಬರ್ತಾ ಇರಲಿಲ್ಲ ಹೊರಗಡೆ ಹಾಲಲ್ಲಿ. ಟೆಕ್ನಿಷಿಯಲ್ಗೆ ಹೇಳಿ ಅಂತ ಫೋನ್ ಮಾಡಿದ್ದಕ್ಕೆ ವಿತಿನ್ 5 ಮಿನಿಟ್ಸಲ್ಲಿ ಅವರು ಎಷ್ಟು ಬೇಗನೆ ಕ್ವಿಕ್ಕಾಗಿ ಏನೇ ಹೇಳಿ ನಾವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನೋಡಿ, ಈಗ ರೂಮ್ ಕ್ಲೀನ್ ಮಾಡ್ಕೊಡೋಕ್ಕೂ ಕೂಡ ಒಬ್ಬರು ಬಂದಿದ್ದರು. ಇದೆಲ್ಲ ತೋರಿಸ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ನಿಮಗೂ ಕೂಡ ಇದೆಲ್ಲ ಗೊತ್ತಾಗಲಿ ಸಿಸ್ಟಮೆಟಿಕ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ತೋರಿಸ್ತಾ ಇದ್ದು. ನೋಡಿ, ಕಸ ಗುಡಿಸಿ ಮಾಪ್ ಹಾಕಿ ಎಲ್ಲ ಡ್ರೆಸ್ಸಿಂಗ್ ಮಾಡಿ, ಕಿಚನ್ ಎಲ್ಲ ಸೆಟ್ ಮಾಡಿ, ವಾಶ್ ಮಾಡಿ, ಪಾತ್ರೆ ಎಲ್ಲ ತೊಳ್ಕೊಟ್ಟು, ವಾಶ್ರೂಮಿಂದ ಹಿಡಿದು ನೀಟಾಗಿ ಎಲ್ಲನೂ ನಮಗೆ ನೀಟ್ ಮಾಡಿ ಕೊಟ್ಟು ಹೋದರು. ನೋಡಿ, ವಾಶ್ರೂಮ್ ಕೂಡ ಕ್ಲೀನ್ ಮಾಡಿ ಕೊಟ್ಟು ಹೋದರು. ಸ್ವಲ್ಪ ಗ್ರಾಸರೀಸ್ ಎಲ್ಲ ತಂದ್ವಿ. ನೋಡಿ, ವಾಶ್ರೂಮಿಂದ ಹಿಡಿದು ಎಲ್ಲ ನೀಟ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ಮೇಂಟೆನೆನ್ಸ್ ವೆರಿ ನೈಸ್ ಅಂತ ಹೇಳ್ತೀನಿ. ಅಮ್ಮ ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ಎಸ್ ನೋಡಿ, ಈಗ ನಮ್ಮ ಮಕ್ಕಳು ತುಂಬಾ ಹಠ ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತ. ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಟೈಮು ಆಗ್ತಾಯಿದೆ 10:30, 11 o'clock ಹತ್ರ ಆಗ್ತಾ ಬರ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ವಿ. ಮಕ್ಳಿಗೆ ಒಂಥರ ಆಸೆ ಅಲ್ವಾ, ಔಟ್ಸೈಡೆಲ್ಲ ಬಂದಾಗ ಸ್ವಿಮ್ಮಿಂಗ್ ಮಾಡಬೇಕು ಅಂತ. ನೋಡಿ, ಎಲ್ಲ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಹಾಂ, ಬನ್ನಿ, ಇಲ್ಲಿ ಯಾವ ಥರ ಇದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ತೋರಿಸ್ಕೊಡ್ತೀನಿ. ಇದು ನಾವು ನೋಡಿಲ್ಲ, ಗೊತ್ತಿಲ್ಲ ಯಾವ ಥರ ಇದೆ ಅಂತ. ಹೋಗ್ತಾ ಇದ್ದೀವಿ, ಹೋಗೋಣ. ನೋಡಿ, ಇಲ್ಲೆಲ್ಲ ಎಲ್ಲೆಲ್ಲಿ ಏನೇನಿದೆ ಅಂದ್ಬಿಟ್ಟು ನಮಗೆ ರೂಮಲ್ಲಿ ಲ್ಯಾಂಡ್ ಮಾರ್ಕು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನಿದೆ ಅಂತ. ನೋಡಿ, ನಮ್ಮ ರೂಮು ಇಲ್ಲಿ ಬರುತ್ತೆ. ಈಗ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ ನೋಡಿ. ಹಿಂಗೋಗಿ ಹಿಂಗೋಗಿ ನೋಡಿ, ಎಲ್ಲ ಕೊಟ್ಟಿದ್ದಾರೆ ಎಲ್ಲೆಲ್ಲಿ. ಜಿಮ್ ಎಲ್ಲಿ ಬರುತ್ತೆ, ಜಿಮ್ ಯಾವುದು ನೋಡಿ, ಜಿಮ್ ಇಲ್ಲಿ ಬರುತ್ತೆ. ಜಿಮ್ಮು ಇದು, ಸ್ವಿಮ್ಮಿಂಗ್ ಪೂಲು, ಸೆಕ್ಯೂರಿಟಿ ಆಫೀಸು, ಇದು ಮೈನ್ ಎಂಟ್ರೆನ್ಸು, ಪೂಲ್ ಏರಿಯಾ, ಅದಿ ರಿಸೆಪ್ಷನ್ ಏರಿಯಾ. ನೋಡಿ, ಸ್ಪಾ ಬರುತ್ತೆ ಇಲ್ಲಿ, ಮಿನಿ ಸ್ಟೋರು ಮತ್ತು ಕರ್ಮ ಸ್ಪಾ. ಇದು ಇದೇನಿದು? ನಮಗೂ ಕೂಡ ಮಾರ್ನಿಂಗ್ ಫೋನ್ ಮಾಡಿದರು. ಸ್ಪಾ 50% ಡಿಸ್ಕೌಂಟ್ ಇದೆ, ಮಾಡಿಸ್ಕೊಳ್ತೀರಾ ಅಂತ.
ಹಸ್ಬೆಂಡು ನಾನು ಏನು ಬೇಡ ಸ್ಪಾ ಎಲ್ಲ ಏನು ಬೇಡ ಮಸಾಜು ಸ್ಪಾ ಎಲ್ಲ ಇದೆ ಅಂತ ಫೋನ್ ಮಾಡಿದರು. ನಾವು ಬೇಡ ಅಂತ ಹೇಳಿದ್ವಿ. ಅದು ಕೂಡ ಡಿಸ್ಕೌಂಟ್ ಇದೆ, ಆಫರ್ ಇದೆ 50% ಅಂತ. ನಾವು ಅದನ್ನು ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಫೈನಲಿ ಪೂಲ್ ಹತ್ರಕ್ಕೆ ಬಂದ್ವಿ. ಇಲ್ಲಿ ಒಂದ್ಸತಿ ಶವರ್ ಮಾಡಿ, ನಾನು ಹೇರ್ಗೆ ಕ್ಯಾಪ್ ತಂದಿರಲಿಲ್ಲ, ಅವರೇ ಕೊಡ್ತಾರೆ ಅಲ್ಲಿ ಹೇರ್ಗೆ ಕ್ಯಾಪು ಎಲ್ಲ. ಅವರು ನೋಡಿ ನನ್ನ ಡ್ರೆಸ್ಗೆ ಮ್ಯಾಚಿಂಗೆ ಕೊಟ್ಟಿದ್ದಾರೆ. ನಾನು ಕೂಡ ಇಲ್ಲಿ ಶವರ್ ಮಾಡ್ಕೊತಾ ಇದ್ದೀನಿ. ಈಗ ಪೂಲ್ ಹತ್ರಕ್ಕೆ ಹೋಗಬೇಕು. ಸ್ವಿಮ್ಮಿಂಗಲ್ಲಿ ತುಂಬಾ ಜನ ಇದ್ದಾರೆ. ಆ್ಯಕ್ಚುಲಿ ಮಕ್ಕಳೇ ಜಾಸ್ತಿ, ಮಕ್ಕಳಿಗಿಂತ ದೊಡ್ಡವರೇ ಜಾಸ್ತಿ ಇದ್ದಾರೆ. ಮಕ್ಕಳು ಚಿಕ್ಕದಿದೆ ಪೂಲಲ್ಲಿ, ಅಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ. ನಮ್ಮ ಮಕ್ಕಳು ಅಷ್ಟು ಚಿಕ್ಕವರಲ್ಲ, ಇದರಲ್ಲೇ ಆಡ್ಬೋದು ಅಂತ ನಮ್ಮ ಮಕ್ಕಳನ್ನ ಇದರಲ್ಲೇ ಇಳಿಸಿದ್ವಿ. ಇಲ್ಲಿ ಥ್ರೆಡ್ನ ಕಟ್ಟಿದ್ದಾರೆ. ಇದು ಸ್ವಲ್ಪ ಡೆಪ್ತ್ ಇದೆ, ಅಲ್ಲಿ ಸ್ವಲ್ಪ ನಾರ್ಮಲ್ ಇದೆ. ಮಕ್ಕಳನ್ನ ಈ ಸೈಡ್ ಬಿಡಬೇಡಿ ಅಂತ ಅವರು ನಮಗೆ ಹೇಳಿ, ಈಗ ಹಸ್ಬೆಂಡು ಕೂಡ ಇವರು ಎಲ್ಲಿ ಡೆಪ್ತ್ ಇದೆ ಅಲ್ಲೇ ಇಳಿತಾ ಇದ್ದಾರೆ. ಯಾಕಂದರೆ ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ. ನಾನು ಇನ್ನೂ ನಿಂತ್ಕೊಂಡಿದ್ದೀನಿ, ನನಗೆ ನೀರಿಗೆ ಇನ್ನೂ ಇಳಿದಿಲ್ಲ. ನಾನೆಲ್ಲ ಒಂದು ಸತಿ ನೋಡಿ, ಇಲ್ಲಿ ಹೋಟೆಲಿಂದ ಅವರು ಬಂದು ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡ್ತಾಯಿದ್ದಾರೆ. ಓಕೆ, ನಾವಿನ್ನೂ ಈಗ ಜಸ್ಟ್ ಬಂದಿದ್ದೀವಿ, ಇನ್ನೂ ನಾವು 1 ಅವರ್ ಆಗುತ್ತೆ ಅಂತ ಹೇಳಿದ್ವಿ. ಅವ್ರು ಓಕೆ ಮ್ಯಾಮ್ ಬನ್ನಿ ಎಲ್ಲ ಆದಮೇಲೆ ಅಂತ ಹೇಳಿ ಹೋದರು. ಇಲ್ಲಾಂದರೆ ಇಲ್ಲೇ ನಿಮಗೆ ತಂದು ಕೊಡ್ತೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ನಮ್ಗೆ ಇಲ್ಲೆಲ್ಲ ಇಷ್ಟ ಆಗೋಲ್ಲ, ಬೇಡ ಅಂದ್ವಿ. ಹೋಗಿ ನಮ್ಮ ಹಸ್ಬೆಂಡು ಬಂದು ನನ್ನನ್ನು ಪೂಲ್ ಒಳಗಡೆ ಕರ್ಕೊಂಡು ಬಂದು ಇಳಿಸಿದ್ರು. ನಾನು ನೋಡ್ತಾ ಇದ್ದೀನಿ ಫಸ್ಟು ಇಷ್ಟೊಂದು ಜನ ಇದ್ದಾರೆ, ಎಲ್ಲ ಮಕ್ಕಳು ಇಳ್ದಿರ್ತಾರಲ್ಲ ನೀರಲ್ಲಿ, ಒಂಥರ ಅನಿಸುತ್ತೆ. ಚೆನ್ನಾಗಿದೆ, ನೀರು ಕೂಡ ನೀಟಾಗಿದೆ. ನಾನು ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು, ನೀರು ಯಾವ ಥರ ಇದೆ, ಸ್ಮೆಲ್ ಹೇಗಿದೆ ನೀರ್ದು ಅಂದ್ಬಿಟ್ಟು. ಒಂಥರ ಅದು ಕೂಡ ಬಿಚಿಂಗ್ ಹಾಕಿರ್ತಾರೆ ಅನಿಸುತ್ತೆ ನೀರಿಗೆ, ಅದು ಸ್ಮೆಲ್ಲು ನನಗೆ ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ ಬೇಗ. ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ ಇಳಿಯೋಕ್ಕೆ. ಹಸ್ಬೆಂಡ್ ಯಾವಾಗ ಹಂಗೆ ಹೇಳ್ತೀಯ, ಪರವಾಗಿಲ್ಲ ಬಾ ಆಡೋಕ್ಕೆ ಬಂದಾಗ ಆಡು ಅಂತ. ನನಗೆ ಆ ಘಾಟ್ ಅನ್ನಿಸ್ತಾ ಇದೆ, ಅದಕ್ಕೆ ಸ್ಮೆಲ್ ನೋಡಿದೆ. ಲೈಟಾಗಿ ಬಿಚಿಂಗ್ ಸ್ಮೆಲ್ ಇರುತ್ತೆ, ವಾಶ್ ಮಾಡಿ ಫ್ರೆಶ್ಶಾಗಿ ಬೆಳಗ್ಗೆ ಹಾಕಿರೋ ನೀರಂತೆ. ಓಕೆ ಅಂತ ಎಲ್ಲ ಆಡ್ತಾಯಿದ್ದೀವಿ. ಇಲ್ಲಿ ಮಕ್ಕಳನ್ನ ಆಡಿಸ್ಕೊಂಡು ಆಡ್ತಾಯಿದ್ದೀವಿ. ನಮ್ಮ ಮಕ್ಳಿಗೆ ತುಂಬಾ ಇಷ್ಟ ಈ ಥರ ಮೆರೆಯೋಕ್ಕೆಲ್ಲ, ನೀರಲ್ಲಿ ಅಂದರೆ ಇಷ್ಟು ದೊಡ್ಡವರಾದರೂ ನೀರಂದರೆ ಇಷ್ಟ ಅವ್ರಿಗೆ. ನೋಡಿ, ನಾವು ಫನ್ನಾಗಿ ಏನೋ ಆಡ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾಯಿದ್ದೀವಿ. ಬಾಲ್ ತರಬೇಕಿತ್ತು, ಈ ಥರ ಬಾಲ್ ತಂದಿದ್ರೆ ಆಡ್ಬೋದಿತ್ತು. ಪ್ಲಾನ್ ಇಲ್ಲ, ಇಲ್ಲಾಂದರೆ ಹೊರಗಡೆನೇ ಸಿಗ್ತಾಯಿತ್ತು. ತಂದಿದ್ರೆ ಹೋಟೆಲ್ ಎದುರುಗಡೆನೇ ಎಲ್ಲ ಥರ ಶಾಪ್ ಇದೆ. ಹಸ್ಬೆಂಡ್ ಕೇಳಿದ್ದಕ್ಕೆ ಬೇಡ ಬಿಡು, ಏನು ಸಣ್ಣ ಮಕ್ಕಳ ಬಾಲಲ್ಲಿ ಆಡೋಕ್ಕೆ ಅಂದರು. ಓಕೆ, ಫೈನಲಿ ಎಲ್ಲ ನೀರಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ವಾಪಸ್ ಬರ್ತಾಯಿದ್ದೀನಿ. ಸಾಕು ಅಂತ ಮತ್ತೆ ಅಮ್ಮ ಹೋಗು ಇನ್ನೂ ಸ್ವಲ್ಪ ಹೊತ್ತು, ಏನು ಇಷ್ಟೊತ್ತಿಗೆ ಬಂದಿದೀಯಾ ನೀನು, ಇಷ್ಟು ಆಡೋಕ್ಕೆ ಎಷ್ಟು ಬೇಗ, ಮಕ್ಕಳ ಜೊತೆ ಹೋಗು ಅಂತ ಮತ್ತೆ ಹೋದೆ. ಮತ್ತೆ ನೀರಿಗಿಳಿದೆ. ಮತ್ತು ಇನ್ನೊಂದು ಸ್ವಲ್ಪ ನನಗೇನು ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ ಆಡೋಕ್ಕೆ ಅಂತ. ಚೆನ್ನಾಗಿದೆ, ಬಟ್ ನೋಡಿ ನಮ್ಮ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ದಾರೆ. ಇಬ್ರಿಗೂ ಸ್ವಿಮ್ಮಿಂಗ್ ಬರಲ್ಲ, ನಾವಿನ್ನೂ ಸ್ವಿಮ್ಮಿಂಗ್ ಕ್ಲಾಸಿಗೆಲ್ಲ ಏನೂ ಕಳಿಸಿಲ್ಲ. ಹಂಗೆ ಕಲಿಸ್ಬೇಕು ಅಂತ ಅವ್ರ ಪಪ್ಪಂಗೆ ಆಸೆ. ಅದಕ್ಕೆ ದೊಡ್ಡವನಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಆಡು ಅಂತ. ನಾನು ಅವನಿಗೆ ಸ್ವಲ್ಪ ಟ್ರೈನಿಂಗ್ ಆಗಲಿ ಅಂತ ಕಲಿಸ್ತಾಯಿದ್ದೆ. ಅವನು ಭಯ ಬೀಳ್ತಾನೆ. ಚಿಕ್ಕವನಂತೂ ಇನ್ನೂ ಏನೂ ಕಲ್ತಿಲ್ಲ, ಅವನು ಅಷ್ಟು ಕೂಡ ಅವನು ಟ್ರೈ ಕೂಡ ಮಾಡೋಕ್ಕೂ ಬರಲ್ಲ, ಅವ್ನಿಗೆ ಇನ್ನೂ ಭಯ ಬೀಳ್ತಾನೆ. ನೋಡಿ, ನಾನು ಟ್ರೈ ಮಾಡಿಸ್ತಾಯಿದ್ದೀನಿ ಕಲೀಲಿ ಮಕ್ಕಳು ಅಂತ. ದೊಡ್ಡವನು ಸ್ವಲ್ಪ ಮಾಡ್ತಾನೆ, ಆದರೂ ಕ್ಲಿಯರಾಗಿ ಇನ್ನೂ ಬರಲ್ಲ. ಈ ಸತಿ ಹಾಲಿಡೇಸಲ್ಲಿ ಈಗ ಕ್ಲಾಸಿಗೆ ಹಾಕಬೇಕು, ಸ್ವಿಮ್ಮಿಂಗ್ ಕ್ಲಾಸಿಗೆ. ನಮಗೆ ಭಯ ಸ್ವಿಮ್ಮಿಂಗ್ ಕ್ಲಾಸಿಗೆ ಕಳ್ಸೋಕ್ಕೆ, ಇನ್ನೂ ಕಲಿಸಿಲ್ಲ. ಹಸ್ಬೆಂಡು ನಾನು ಬೇಡ ಹಂಗೆ ಕಲಿಸ್ತೀನಿ ಸುಮ್ಮನೆ ಇರು ಅಂತ ಹೇಳಿದ್ದಾರೆ. ಅವ್ರು ಕಲಿಯೋ ವಯಸ್ಸು ಬಂದರೆ ಅವರೇ ಕಲಿತು ಬಿಡ್ತಾರೆ. ಆದರೂ ಅಲ್ಲಿರೋ ಮಕ್ಕಳು ಸಣ್ಣ ಮಕ್ಕಳಾದ್ರೂ ಸ್ವಿಮ್ಮಿಂಗ್ನ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ ನೋಡಿ, ನಮಗೆ ಆಸೆ ಆಯಿತು. ಅವರೆಲ್ಲ ಕ್ಲಾಸಿಗೆ ಹೋಗಿರ್ತಾರೆ, ಕಲ್ತಿರ್ಬೇಕು ಎಲ್ಲನೂ. ಕಲಿಸ್ಬೇಕು ನಮ್ಮ ಮಕ್ಳಿಗೂ ಕೂಡ, ಕ್ಲಾಸಿಗೆ ಕಳಿಸ್ಬೇಕು. ಫೈನಲಿ ನಾನು ಆಯಿತು ಅಂತ ಎದ್ದು ಹೊರಗಡೆ ಬಂದೆ. ಮತ್ತೆ ಕರೆದ್ರು, ಬಾ, ನಾವು ಎಷ್ಟು ಹೊರಗಡೆ ಹೋದ್ರೂ ಅಲ್ಲಿ ಕೂತಿರ್ಬೇಕು, ನಾವು ಬರೋವರೆಗೂ ನೀನು ವೆಯ್ಟ್ ಮಾಡೋ ಬದಲು ಅದನ್ನೇ ನೀರಲ್ಲೇ ವೆಯ್ಟ್ ಮಾಡ್ಬಾ ಅಂತ ಮತ್ತೆ
ಅಂತ ಮಾಡಿ ಹಸ್ಬೆಂಡು ಕರೆದ್ರು, ಮತ್ತೆ ಹೋಗಿ ನೀರಲ್ಲೇ ಬಿದ್ದೆ. ಫೈನಲಿ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬರು ಅಲ್ಲಿರೋರು ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರು ನೋಡಿ, ನಾನು ಕೂಡ ಫುಲ್ ಜೋಶಾಗೆ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಸುತ್ತು, ತುಂಬಾ ಚೆನ್ನಾಗಿದೆ, ನೇಚರ್ ತುಂಬ ಚೆನ್ನಾಗಿದೆ. ಈ ಹೋಟೆಲು ಸುತ್ತಲೂ ತೋಟಗಳಿದೆ, ತೋಟ ಅಂದರೆ ತೆಂಗಿನ ಮರಗಳೇ ಇದೆ ಸುತ್ತಲೂ. ಒಳಗಡೆ ಕೂಡ ತುಂಬಾ ಗ್ರೀನರಿ ಚೆನ್ನಾಗಿದೆ, ಪ್ಲ್ಯಾಂಟ್ಸ್ ಆಗಲಿ ಗಿಡಗಳಾಗಲಿ ತುಂಬಾ ಬೆಳೆಸಿದ್ದಾರೆ. ಹಂಗಾಗಿ ನಮಗೇನಷ್ಟು ಬಿಸಿಲು ಅನ್ನಿಸ್ತಾ ಇಲ್ಲ, ಕೂಲಾಗಿದೆ, ಗಾಳಿನೂ ಕೂಡ ಚೆನ್ನಾಗಿದೆ. ಫೈನಲಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಎದ್ದೀಗ ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಡ್ರೆಸ್ಸು ಕ್ಯಾಪ್ನ ಮತ್ತೆ ನಾವು ಇಲ್ಲೇ ಕೊಟ್ಟು ಹೋಗಬೇಕು, ಮತ್ತೆ ಬಂದರೆ ಅವ್ರು ಮತ್ತೆ ಕೊಡ್ತಾರೆ. ಫೈನಲಿ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಹೊರಟಿದ್ದೀವಿ. ರೂಮ್ಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಇನ್ನೂ ಇಲ್ಲ. ಸ್ವಿಮ್ಮಿಂಗಲ್ಲಿ ಆಡಿದ್ದಕ್ಕೆ ತುಂಬಾ ಹೊಟ್ಟೆ ಹಸಿವು ಆಗ್ತಾಯಿದೆ. ಪಾಪ ಅಮ್ಮ ನಮಗೋಸ್ಕರ ಎಷ್ಟೊತ್ತು ಕುತ್ಕೊಂಡು ವೆಯ್ಟ್ ಮಾಡಿದ್ರು. ಥ್ಯಾಂಕ್ ಯು ಮಮ್ಮ. ಅಮ್ಮ ವೀಡಿಯೋ ಎಲ್ಲ ಅಮ್ಮನೇ ಮಾಡಿದ್ದು ಸ್ವಿಮ್ಮಿಂಗ್ ಫೂಲಲ್ಲಿ. ನಮ್ಮದು ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಟೈಮ್ ತೊಗೊಂಡ್ವಿ ಸ್ವಿಮ್ಮಿಂಗಲ್ಲಿ ಆಡೋಕ್ಕೆ, ಯಾಕಂದರೆ ಮಕ್ಕಳು ಹೊರಗೆ ಎದ್ದು ಬರ್ತಾನೆ ಇಲ್ಲ. ಸ್ವಿಮ್ಮಿಂಗಲ್ಲೇ ಇದ್ದರೆ ಸ್ವಿಮ್ಮಿಂಗಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಫೈನಲಿ ಮುಗಿಸ್ಕೊಂಡು ಈಗ ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗಿಂದ ಬರ್ತಾ ಯಾರು ನಮ್ಮನ್ನು ಮೀಟ್ ಮಾಡೋಕ್ಕೆ ಗೆಸ್ಟ್ ಬಂದರು, ನನ್ನ ಮಗ ಹೋಗಿ ಕರ್ಕೊಂಡು ಬಂದ ಒಳಗಡೆಗೆ. ನೋಡಿ ಇವ್ರು ಯಾರು, ಏನಕ್ಕೆ ಬಂದಿದ್ದಾರೆ, ಯಾರು ಇವರು ಅಂತ ನಾನು ನಿನ್ನೆ ಜರ್ನಿ ಸ್ಟಾರ್ಟ್ ಮಾಡೋವಾಗೇ ಹೇಳಿದೆ ಕಾರಲ್ಲಿ. ಅಂಕಲ್ ಮನೆ ಇದೆ ಅಲ್ಲಿ ನಮಗೆ ಅಂತ. ಇವರೇ ಅಂಕಲ್ಲು, ಜಾನ್ ಕೊಡೋಜಾ ಅಂತ ಇವ್ರ ಹೆಸರು. ಇವರು ನೇಟಿವ್ ಪ್ಲೇಸೇ ಇವ್ರದ್ದು ಗೋವಾನೇ, ಇಲ್ಲೇ ಇರೋದು ಇವರು, ಗೋವಾದಲ್ಲಿ ಇರೋದು ಇವರು. ನಮ್ಮನ್ನು ಮೀಟ್ ಮಾಡೋಕ್ಕೆ ಬಂದು ರೂಮ್ ಹತ್ರಕ್ಕೆ ಬಂದು ಇನ್ವೈಟ್ ಮಾಡಿ ಹೋದ್ರು, ಬನ್ನಿ ಮನೆಗೆ ಅಂತ. ಸೊ ಇವತ್ತೆಲ್ಲ ಆಗಲ್ಲ ಸರ್, ಆದರೆ ನಾವು ರಿಟರ್ನ್ ಹೋಗೋ ದಿವಸ ಬರ್ತೀವಿ ಅಂತ ಹೇಳಿ ಕಳಿಸಿದ್ರು. ಹಸ್ಬೆಂಡು ಸ್ವಲ್ಪ ತಿದ್ದರು, ಅವರು ಕೂಡ ಇದ್ದು ಮಾತಾಡಿಸ್ಕೊಂಡು ಹೊರಟರು. ತುಂಬ ಹೊತ್ತು ಇರಲಿಲ್ಲ, ಅವ್ರಿಗೂ ಕೆಲಸಗಳಿದೆ ಜಾಸ್ತಿ ಅಂತ. ನೋಡಿ ಈಗ ಟಿಫನ್ಗೆ ಎಗ್ ಮ್ಯಾಗಿನ ಮಾಡೋಣ ಅಂತ ಅಮ್ಮ ಎಗ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ನೆನ್ನೆ ಎಲ್ಲ ಹೋಗಿ ಸ್ವಲ್ಪ ಗ್ರಾಸರೀಸ್ನ ತೊಗೊಂಡು ಬಂದ್ವಿ. ನಮಗೇನೆಲ್ಲ ಬೇಕು, ಆಯಿಲ್ ಪ್ಯಾಕೆಟು, ಮ್ಯಾಗಿ, ಚಿಲ್ಲಿ ಪೌಡರು, ಪರೋಟ ಪ್ಯಾಕೆಟು ನಾನು ಅಮ್ಮ ಮಾಡ್ತೀನಿ, ನೀನು ಫ್ರೆಶ್ ಅಪ್ ಆಗಿ ಬಾ ಹೋಗು ಅಂದರು. ಸ್ವಿಮ್ಮಿಂಗಲ್ಲಿ ಆಡಿದ್ವಲ್ಲ, ನಾನು ಹೋಗಿ ಈಗ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ನಾನು ಮೇಕಪ್ಪು ಯಾವುದೇ ಥರ ನಾನು ಇಲ್ಲಿ ಹೊರಗಡೆ ಈಗ ಸಮ್ಮರ್ ಆಗಿರೋದ್ರಿಂದ ಟ್ರಿಪ್ಪೆಲ್ಲ ಬಂದಾಗ ನಾನು ಅತಿಯಾಗಿ ಮೇಕಪ್ನೇನು ಮಾಡಲ್ಲ. ನೋಡಿ ಈ ಥರ ಸನ್ಸ್ಕ್ರೀಮ್ನ ಹಚ್ಕೊಳ್ತೀನಿ ಅಷ್ಟೇ. ನಾನು ನ್ಯಾಚುರಲ್ಲಾಗೆ ನಾನು ಯಾವಾಗೂ ಜಾಸ್ತಿ ನಾನು ಡೈಲಿ ನಾನು ಮೇಕಪ್ ಮಾಡೋದಿಲ್ಲ. ಹೊರಗಡೆ ಬಂದಾಗೂ ಕೂಡ ನಾನು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ಸಮ್ಮರ್ ಇರೋದ್ರಿಂದ ಮುಖ ಬೇಗನೆ ಹಾಳಾಗುತ್ತೆ, ಈ ನೀರಿಗೆ ಎಲ್ಲ ನಮಗೆ ಸೆಟ್ ಆಗೋಲ್ಲ. ಹಾಗಾಗಿ ನಾನು ಸನ್ಸ್ಕ್ರೀಮ್ನ ಹಚ್ಕೊಂಡು ನಾರ್ಮಲಾಗಿ ಒಂದು ಸ್ಟಿಕ್ಕನ್ನು ಇಟ್ಕೊತೀನಿ ಅಷ್ಟೇ. ಹಚ್ಚಿದ್ರೆ ಲಿಪ್ಸ್ಗೆ ಲಿಪ್ಸ್ಟಿಕ್ನ ಅತಿಯಾಗಿ ನಾನು ಸ್ವಲ್ಪ ಲಿಪ್ಸ್ಟಿಕ್ ಅಂದರೆ ನನಗೆ ಫೇವ್ರೆಟ್ಟು, ಲಿಪ್ಸ್ಟಿಕ್ನ ಹಚ್ಕೊಳ್ತೀನಿ. ಈಗ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲಲ್ಲ, ಹಾಗಾಗಿ ಲಿಪ್ ಬಾಮ್ನ ಹಾಕ್ಕೊಳ್ತಾ ಇದ್ದೀನಿ ಲಿಪ್ಸಿಗೆ. ಇದೇ ನನ್ನ ಮೇಕಪ್ಪು. ನೋಡಿ ಹೊರಗಡೆ ಹೋದರೂ ಅಷ್ಟೇ ನಾನು ಏನು ಜಾಸ್ತಿ ಮೇಕಪ್ ಮಾಡಲ್ಲ, ಇಷ್ಟೇ ಮೇಕಪ್ಪು, ಸನ್ಸ್ಕ್ರೀಮು, ಸ್ಟಿಕ್ಕರು, ಅದ್ರ ಮೇಲೆ ಒಂದು ಸ್ವಲ್ಪ ಲಿಫ್ಟಿಕ್ ಹಾಕ್ತೀನಿ, ಇಯರಿಂಗ್ಸ್ ಇಟ್ಕೊತೀನಿ. ನಾರ್ಮಲಾಗಾದರೆ ಇಯರಿಂಗ್ಸ್ ಕೂಡ ಇಟ್ಕೊಳ್ಳಲ್ಲ, ಹೀಗೆ ಇರ್ತೀನಿ. ನನಗೆ ಇಯರಿಂಗ್ಸ್ ಡೈಲಿ ವೇರ್ ಮಾಡಬೇಕು ಅಂದರೆ ಒಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಫೈನಲಿ ನನ್ನ ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ಹೊರಗಡೆ ಬಂದೆ. ಬರೋ ಅಷ್ಟೊತ್ತಿಗೆ ಅಮ್ಮ ಎಗ್ಗನ್ನ ಫ್ರೈ ಮಾಡಿ ಕೊಟ್ಟಿದ್ದಾರೆ, ಹಸ್ಬೆಂಡ್ ಮ್ಯಾಗಿನ ಮಾಡ್ತಾಯಿದ್ದಾರೆ. ಕುಕಿಂಗ್ ವಿತ್ ಈಶ್ವರ್. ಎಸ್ ನೋಡಿ ಎಗ್ ಮ್ಯಾಗಿನ ಮಾಡಿದ್ರು ಹಸ್ಬೆಂಡು. ಆ ಎಗ್ಸು ಸ್ವಲ್ಪ ತೆಗೆದಿಟ್ಟಿದ್ರು. ಫ್ರೈಡ್ ರೈಸ್ನ ವೆಜಿಟೇಬಲ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿ ತರಿಸ್ಕೊಂಡ್ವಿ. ಆ ಫ್ರೈಡ್ ರೈಸ್ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರು, ಸಾಲ್ಟು ಎಲ್ಲ ಹಾಕ್ಬಿಟ್ಟು ಈ ಎಗ್ಗು ಸ್ವಲ್ಪ ಫ್ರೈ ಮಾಡಿರೋದನ್ನ ಸ್ವಲ್ಪ ಮ್ಯಾಗಿಗೆ ಹಾಕಿ ಇನ್ನು ಮಿಕ್ಕಿದ್ದನ್ನ ಉಳಿಸ್ಕೊಂಡಿದ್ರು. ಅದನ್ನು ಈಗ ಹಾಕಿ ಈಗ ಎಗ್ ಫ್ರೈಡ್ ರೈಸ್ನ ಮಾಡಿಬಿಟ್ರು. ತುಂಬಾ ಟೇಸ್ಟ್ ಚೆನ್ನಾಗಿ ಬಂತು. ಒಂದನ್ನು ಹೋಗಿ ಎರಡನ್ನ ಮಾಡ್ಕೊಂಡು ತಿಂತಾಯಿದ್ವಿ ಬ್ರೇಕ್ಫಾಸ್ಟ್ಗೆ. ಸೂಪರ್ ಎಮ್ಮಿಯಾಗಿ ರೆಡಿ ಆಯಿತು. ನೋಡಿ ನಮ್ಮ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ ಪ್ಲೇಟ್ಗೆ, ಯಾಕಂದರೆ ತುಂಬಾ ಹಾಡಿದ್ದಾರೆ, ಬೆಳಗ್ಗೆ ಬರೀ ಹಾಲು ಕುಡ್ದಿರೋದು. ಹೇಗಿದೆ ಸುಮಾ? ಸೂಪರಾ ಎಟ್ಲಮ್ಮ? ಎಸ್ ನೋಡಿ ಈಗ ಬೆಳಿಗ್ಗೆ ಹಸ್ಬೆಂಡು ಮ್ಯಾಗಿ ಮತ್ತು
ಫ್ರೈಡ್ ರೈಸ್ನ ಮಾಡಿದ್ರಲ್ಲ, ಚೆನ್ನಾಗಿ ತಿಂದು ರೆಸ್ಟ್ ಮಾಡಿ ಈಗ 3 o'clock ಆಗಿದೆ. ಈಗ ಎದ್ದು ಏನಕ್ಕೆ ರೆಡಿ ಆಗಿದ್ದೀವಿ ಅಂದರೆ ನಮಗೆ ಹೋಟೆಲ್ ಕಡೆಯಿಂದ ಇನ್ವೈಟ್ ಮಾಡಿದರು. ಅವರು ಬೆಳಗ್ಗೆನೇ ನಮಗೆ ಕರೆದಿದ್ರು. ಬೇರೆ ಅವ್ರದ್ದೇ ಹೋಟೆಲ್ ಇನ್ನೊಂದಿದೆ, ಅಲ್ಲಿಗೆ ಗೆಸ್ಟ್ ಇನ್ವೈಟ್ ಥರ ಕರೆದಿದ್ರು. ಏನಕ್ಕೆ ಅದಂತೆಲ್ಲ ಹೋಗ್ತಾ ಮಾತಾಡೋಣ ಬನ್ನಿ. ನಾವು ಕಪಲ್ ಆದರೂ ಬನ್ನಿ, ಫ್ಯಾಮಿಲಿ ಇದ್ದೀವಿ ಅಂತ ಹೇಳಿದ್ವಲ್ಲ, ನಿಮ್ಮಿಷ್ಟ ಕಪಲ್ ಆದರೂ ಬನ್ನಿ, ಫ್ಯಾಮಿಲಿ ಆದರೂ ಬನ್ನಿ, ತೊಂದರೆ ಇಲ್ಲ ಅಂದರು. ನಮಗೆ ಭಯ, ಏನಕ್ಕೆ ಈ ಥರ ಇನ್ವೈಟ್ ಮಾಡಿದ್ದಾರೆ, ಬೇರೆ ಕಡೆ ಹೋದಾಗ ಒಂಥರ ಭಯ ಅನಿಸುತ್ತಲ್ಲ, ಇಲ್ಲ ನಾವೆಲ್ಲ ಫ್ಯಾಮಿಲಿನೇ ಬರ್ತೀವಿ ಅಂತ ಹೇಳಿದ್ವಿ. ಓಕೆ ಬನ್ನಿ ಅಂತ ಅವ್ರದ್ದೇ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ನಮ್ಮ ವೆಹಿಕಲ್ ಏನು ಅವಶ್ಯಕತೆ ಇಲ್ಲ ಅಂತ ಓಕೆ ಅಂತ ನೋಡಿ ಪ್ಲ್ಯಾಂಟ್ಸ್ಗೆಲ್ಲ ನೀರು ಹಾಕ್ತಾಯಿದ್ದಾರೆ 3 o'clock ಬೆಳಗ್ಗೆ ಕೂಡ ಹಾಕ್ತಾಯಿದ್ರು, ಈಗ ಕೂಡ ಹಾಕ್ತಾಯಿದ್ದಾರೆ. ಈ ಬಿಸಿಲಿಗೆ ಪ್ಲ್ಯಾಂಟ್ಸ್ಗೆ 2 times ನೀರು ಅವಶ್ಯಕತೆ ಇದೆ. ತುಂಬಾ ನೀಟ್ ಮಾಡ್ತಾ ಇರ್ತಾರೆ ನೋಡಿ. ಗಿಡಗಳ ಹತ್ರ ಏನಾದರೂ ಕಳೆ ಕೀಳ್ತಾರಲ್ವ, ಹುಲ್ಲೆಲ್ಲ, ಅದು ನೋಡಿ ಬರ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು. ನನ್ನನ್ನು ಹಸ್ಬೆಂಡು ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡ್ಕೊಂಬರ್ತಾಯಿದ್ರೆ ಅವ್ರು ನನ್ನನ್ನು ಫೋಟೋಸು ನನಗೆ ಹೇಳ್ದೇ ತೆಗಿತಾರೆ. ಅವ್ರಿಗೆ ಆ ಥರ ಇಷ್ಟ. ನನಗೆ ಹೇಳ್ದೆ ಫೋಟೋಸ್ ತೆಗೆದ್ರೆ ನ್ಯಾಚುರಲ್ ಆಗಿರುತ್ತೆ ಅಂತ ಯಾವಾಗೂ ಹಾಗೆ ಮಾಡ್ತಾರೆ. ಆ ಕ್ಲಿಪ್ಪಿಂಗ್ ಕೂಡ ನಾನೇ ಹ್ಯಾಡ್ ಮಾಡಿ. ಈಗ ನೋಡಿ ನಮಗೆ ಕಾರೊಂದು ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ರಿಸೆಪ್ಷನಲ್ಲಿ ಕೂಡ ಹೇಳಿ ನಾವು ಈಗ ಕಾರ್ಗೆ ಹತ್ತುತ್ತಾ ಇದ್ದೀವಿ. ನೋಡೋಣ ಯಾವ ಥರ ಇರುತ್ತೋ, ಎಷ್ಟು ದೂರ ಅಂತ ಎಲ್ಲ ಕೇಳ್ತಾ ಇದ್ದೆ. ಹಸ್ಬೆಂಡ್ ಎಲ್ಲ ತಿಳ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅವ್ರು ಹೇಳಿದ್ರು ಈ ಥರ ಮಕ್ಕಳು ಇಕ್ಕಟ್ಟಾಗಿ ಕೂರಬಾರ್ದಂತೆ, ಅದಕ್ಕೆ ಬೇಡ ಇನ್ನೊಂದು ಕಾರ್ ತರಿಸ್ತೀವಿ ಅಮ್ಮಗೆ ಮಗನಿಗೆ ಅಂತ ಹಸ್ಬೆಂಡ್ ಕೇಳ್ತಾ ಇದ್ದಾರೆ. ಅವರು ಯಾವ ಕಾರಲ್ಲಿ ಹಿಂದೆನೇ ಬರ್ತಾಯಿದ್ದಾರೆ. ಸರ್ ಏನು ಭಯ ಬೀಳ್ಬೇಡಿ, ಆ ಥರ ಎಲ್ಲ ಏನಕ್ಕೆ ಭಯ ಬೀಳ್ತೀರಾ ಅಂತ. ನೋಡಿ ಅಮ್ಮನೂ ನನ್ನ ದೊಡ್ಡ ಮಗನಿಗೋಸ್ಕರ ಒಂದು ಕಾರ್ನ ಅರೇಂಜ್ ಮಾಡಿದ್ರು. ನಮಗೆ ಒಂದು ಕಾರು, ಯಾಕಂದರೆ ಕಂಫರ್ಟಬಲ್ಲಾಗಿ ಇರಬೇಕಂತೆ, ಇಲ್ಲಾಂದರೆ ಇಕ್ಕಟ್ಟಾಗಿ ಕೂರಿಸಿದ್ರೆ ಅವ್ರಿಗೆ ರಿಮಾರ್ಕ್ ಆಗುತ್ತೆ ಅಂದ್ಬಿಟ್ಟು ಈಗ ಕರ್ಮ ರಾಯಲ್ದು ಇನ್ನೊಂದು ರೆಸಾರ್ಟ್ಗೆ ಕರ್ಕೊಂಡು ಬಂದರು. ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನಮಗೆ ಏನಿದೆ ಅಂದರೆ ಸ್ವಲ್ಪ ಮೀಟಿಂಗ್ ಇರುತ್ತೆ. ಮೀಟಿಂಗ್ನ ಮುಗಿಸಿ ನಾವು ಇಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡ್ಬೋದು. ಬೆಳಗ್ಗೆಯಿಂದ ಈವ್ನಿಂಗ್ ನೈಟ್ 10 o'clockವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಾವು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಕಾಲ್ ಮಾಡಿದ್ರೆ ನಮ್ಮನ್ನ ಬಂದು ಪಿಕಪ್ ಮಾಡ್ಕೊತಾರೆ ಅವ್ರ ಕಾರು, ಮತ್ತು ನಮ್ಮ ರೂಮಿಗೆ ಬಿಡ್ತಾರೆ. ಇಲ್ಲಿ ನನಗೆ ನೋಡಿ ತುಂಬಾ ಇಷ್ಟ ಆಯಿತು. ಗೇಮಿಂಗ್ ಆಗಲಿ, ಸ್ಪೋರ್ಟ್ಸು ಮತ್ತು ಫುಡ್ಡು, ಡಿನ್ನರ್ ಎಲ್ಲ ನಮಗೆ ಇಲ್ಲೇ ಕೊಟ್ಟಿದ್ದಾರೆ ಮಧ್ಯಾಹ್ನಕ್ಕೆ. ನೋಡಿ ಎಲ್ಲ ವೀಡಿಯೋಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ತೆಂಗಿನ ಚಿಪ್ಪಕ್ಕೆ ಅರ್ಥ ಎಲ್ಲ ವಿಂಟರು ಸಮ್ಮರ್ದು ಅದು ಪಿಕ್ಚರ್ನ ತೋರಿಸಿದ್ರು. ನೋಡಿ ಇವರು ಬಂದು ನಮಗೆ ಗೈಡಾಗಿ ಬಂದಿದ್ದಾರೆ. ಇವರು ನಮಗೆ ಇನ್ವೈಟ್ ಮಾಡೋಕ್ಕೆ ನಮಗೆ ಈ ಪರ್ಸನ್ನ ಕೊಟ್ಟಿದ್ದಾರೆ. ಇವರು ಬನ್ನಿ ಅಂದ್ಬಿಟ್ಟು ಇಲ್ಲಿನ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆ ಎಲ್ಲ ಥರ ಹೇಳ್ತಾ ಇದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ತೀವಿ. ನಮಗೆ ಇದು ಹೊಸದು, ತುಂಬಾ ಚೆನ್ನಾಗಿದೆ. ರೂಮ್ಸ್ ಎಲ್ಲ ನೋಡಿ, ಇದೆಲ್ಲ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸ್ವಿಮ್ಮಿಂಗು ಆ ಥರ, ಫಸ್ಟ್ ಫ್ಲೋರಲ್ಲಿ 1 BHK ಇದೆ, ಮೇಲೆ ಎಲ್ಲ 2 BHK ಮತ್ತು ವಿಲ್ಲಾಸು ಆ ಥರ ಎಲ್ಲ ಇದೆ. ನಾವು ತುಂಬಾ ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾರೆ ಅವರು ಕೂಡ ನಮ್ಮ ಜೊತೆ. ಮಾತಾಡಿದ್ದು 5 ನಿಮಿಷನೇ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ನ ಕೊಟ್ಟರು. ಏನು ಮೇಡಮ್ ಇಷ್ಟು ಸ್ಮಾರ್ಟಾಗೇ ಇದ್ದೀರಾ, ಏನು ನಿಮ್ಮ ಫುಡ್ ಸೀಕ್ರೆಟು, ಮೇಂಟೆನೆನ್ಸ್ ಸೀಕ್ರೆಟ್ ಏನು, ನೀವು ಸಾರು ಇಬ್ಬರು ಕೂಡ ತುಂಬ ಸ್ಮಾರ್ಟಾಗಿದ್ದೀರಾ, ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ನಿಮಗೆ ಅಂದರೆ ಅನಿಸ್ತಾನೇ ಇಲ್ಲ, ಅಷ್ಟು ಸ್ಮಾರ್ಟಾಗಿ ಬಾಡಿನ ಮೇಂಟೈನ್ ಮಾಡಿದ್ದೀರಾ, ಏನು ಫುಡ್ ರೊಟೀನು ಅಂತೆಲ್ಲ ಕೇಳ್ತಾಯಿದ್ರು. ನಾನು ನಾರ್ಮಲಾಗಿ ಏನೂ ಇಲ್ಲ, ಯೋಗ ನನ್ನ ರೊಟೀನೇ ಯೋಗ, ನಾರ್ಮಲ್ ಫುಡ್ಡು ನಾನು ಯಾವುದೇ ಥರ ಡಯಟಲ್ಲಿ ಇಲ್ಲ ಅಂತ ಹೇಳಿದೆ. ಹಸ್ಬೆಂಡು ಕೂಡ ಹಾಗೆ ಹೇಳ್ತಾಯಿದ್ರು. ಇಲ್ಲ ತುಂಬಾ ಫಿಟ್ನೆಸ್ ಆಗಿದ್ದಾರೆ ಮ್ಯಾಮು, ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಂತ. ಅವರು ನಿಜ ಹೇಳಿದ್ರು ಸುಳ್ಳು ಹೇಳಿದ್ರು ಗೊತ್ತಿಲ್ಲ, ಹೇಳ್ತಾ ಇದ್ದಾರೆ. ಈಗ ಒಳಗಡೆ ಇನ್ವೈಟ್ ಮಾಡಿದ್ರು. ನೋಡಿ ಎಲ್ಲ ಥರ ಫುಡ್ಡು, ಸ್ನ್ಯಾಕ್ಸು, ಕಾಫಿ, ಜ್ಯೂಸ್ ಎಲ್ಲ ನಮಗೆ ಇಲ್ಲಿ ಅಲೋ ಇದೆ. ಏನಾದರೂ ನಾವು ತೊಗೊಳ್ಬೋದು. ಎಲ್ಲ ನಮಗೆ ಸರ್ವ್ ಮಾಡ್ತಾರೆ. ಆದರೆ ಅದಕ್ಕೊಂದು ಟೈಮಿಂಗ್ಸ್ ಇದೆ. ಈಗ ಒಂದು 15 minutes ನಮ್ಮ ಹತ್ರ ಅವರು ಸ್ವಲ್ಪ ಮಾತಾಡಿ ಇಂಟ್ರಡ್ಯೂಸ್ನ ಮಾಡ್ಕೊಳ್ಬೇಕು. ನಮ್ಮ ಪರಿಚಯನ ಅವರು ತೊಗೊಳ್ಬೇಕು. ಹೆಸರು, ನಮ್ಮ ಫ್ಯಾಮಿಲಿ, ಎಲ್ಲಿಂದ ಬಂದಿದ್ವಿ ಇದೆಲ್ಲ ಕೇಳೋಕ್ಕೆ ನಮಗೆ ಒಂದು ಟೇಬಲ್ ಅರೇಂಜ್ ಮಾಡಿ ಕೂರಿಸಿದ್ದಾರೆ. ಈ ವಿಡಿಯೋನ ನಾನು ಪೂರ್ತಿಯಾಗಿ ನಮ್ಮ ಪರ್ಸ್ನಲ್ ವಿಡಿಯೋ ಎಲ್ಲ ತೆಗಿಯೋಗಿಲ್ಲ, ಇಲ್ಲಿನ ರೂಲ್ಸು. ಅವ್ರು ಮಾತಾಡೋದು ಮಾತ್ರ ನಾವು ತೆಗಿಬೋದು. ಆಮೇಲೆ ನಾವು ತಿನ್ನೋದಾಗಲಿ ನಮ್ಮ ಪರ್ಸ್ನಲ್ನ ನಾವು ತೋರಿಸೋಗಿಲ್ಲ ಮ್ಯಾಮ್. ಯಾಕಂದರೆ ಇದು ನಿಮಗೆ ಪರ್ಸ್ನಲ್ಲಾಗಿ ಕೊಟ್ಟಿರೋ ನಾವು ಇನ್ವೈಟು, ಇದನ್ನು ನೀವು ಪಬ್ಲಿಕ್ಕಲ್ಲಿ ತೋರಿಸ್ಬಾರ್ದು. ಇಲ್ಲಿವರೆಗೂ ತೆಗೀರಿ, ಆಮೇಲೆ ನಿಮ್ಮ ಪರ್ಸ್ನಲ್ನ ಸ್ಟಾಪ್ ಮಾಡಬೇಕು. ವೀಡಿಯೋಸ್ ಎಲ್ಲ ಅಲೋಡ್ ಇಲ್ಲ ಅಂದರು. ಓಕೆ ಮ್ಯಾಮ್, ನೀವು ಮಾತಾಡೋರ್ಗೂ ನಾನು ವೀಡಿಯೋಸ್ನ ಮಾಡ್ತೀನಿ ಅಂತ ಹೇಳಿ ತುಂಬಾ
ಖುಷಿಯಾಗಿ ಎಲ್ಲ ಥರ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ನನ್ನ ಹತ್ರ ಹಸ್ಬೆಂಡ್ ಹತ್ರ ತುಂಬಾ ಮಾತಾಡ್ತಾ ಇದ್ದಾರೆ. ಎಲ್ಲ ಥರ ಮಾತುಕತೆ ಆಯಿತು. ಈಗ ಎಲ್ಲ ಮುಗಿಸಿ ನಮ್ಮ ಡಿನ್ನರ್ ಕೂಡ ಎಲ್ಲ ಆಯಿತು. ಸ್ನ್ಯಾಕ್ಸಿಂದ ಹಿಡಿದು ಎಲ್ಲ ಥರ ಮಕ್ಕಳದು ನಮ್ಮದು ಎಲ್ಲ ಡಿನ್ನರು ಎಲ್ಲ ತುಂಬಾ ಚೆನ್ನಾಗಿತ್ತು. ಇಲ್ಲಿ ವೆಲ್ಕಮಿಂದ ಹಿಡಿದು ಎಲ್ಲ ಚೆನ್ನಾಗಿತ್ತು. ಅದೆಲ್ಲ ವೀಡಿಯೋ ಮಾಡೋಗಿಲ್ಲ, ತೋರಿಸಿಲ್ಲ. ಓಕೆ, ನಾನು ರೂಮ್ಸ್ನ ಕೇಳಿದೆ ಇಲ್ಲಿ 2 BHK ಯಾವ ಥರ ಇರುತ್ತೆ ನೋಡಬೇಕು ನಾನು ಅಂತ. ತುಂಬಾ ಸೂಪರಾಗಿದೆ. ಕಿಚನ್ ಎಲ್ಲ ಸಪ್ರೇಟಾಗಿ ಒಂದು ದೊಡ್ಡ ಮನೆ ಥರನೇ ಕೊಟ್ಬಿಟ್ಟಿದ್ದಾರೆ. ಅದು ಒಳಗಡೆ ವೀಡಿಯೋಸ್ ಅಲೋಡ್ ಇಲ್ಲಂತೆ. ಅದು ಶೋಗೆ ಅಂತ ಇಟ್ಟಿರೋ ತೋರ್ಸೋಕ್ಕೆ ಅಂತ ಇಟ್ಟಿರೋ ರೂಮ್ ಅಲೋಡ್ ಇಲ್ಲ ಮೇಡಮ್ ಅದು ಅಂತ ಸ್ವಲ್ಪನ ವೀಡಿಯೋ ಮಾಡಿ ಹೀಗೆಲ್ಲ ನೋಡಿಕೊಂಡು ನಾವು 7 o'clockಗೆಲ್ಲ ನಮ್ಮದು ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸಿದ್ವಿ. ರಿಟರ್ನ್ ಹೋಗ್ತೀವಿ ಅಂತ ಹೇಳಿದ್ವಿ. ಓಕೆ, ಕಾರ್ ಅರೇಂಜ್ ಮಾಡ್ತೀವಿ. ಮತ್ತು 2 ಕಾರ್ ನಾವು ಯಾವ ಕಾರಲ್ಲಿ ಬಂದಿದ್ವೋ ಅದೇ ನಂಬರು ನಾವು ಕೊಟ್ಟರೆ ಅವ್ರು ಅದೇ ಕಾರು ಬಂತು. ರಿಟರ್ನ್ ಈಗ ನಮ್ಮ ರೂಮಿ ಕಡೆಗೆ ಹೋಗ್ತಾ ಇದ್ದೀವಿ. ಟೈಮ್ ಈಗ 7:15 7:30 ಆಗ್ತಾ ಬಂತೆ. ಫೈನಲಿ ನಮ್ಮ ರೂಮ್ ಹತ್ರಕ್ಕೆ ಬಂದು ನಮ್ಮನ್ನು ಅವರು ಡ್ರಾಪ್ ಮಾಡಿದ್ರು. ಈಗ ನಾವು ಬಂದ್ವಿ. ಇಲ್ಲಿ ಹಸ್ಬೆಂಡು ಜಿಮ್ಗೆ ಕರ್ಕೊಂಡು ಬಂದಿದ್ದಾರೆ. ಈಗ ಹೋಗಿ ರೂಮ್ಗೆ ಇನ್ನೂ 2 hours ಡಿನ್ನರ್ಗೆ ಟೈಮ್ ಇದೆ. ಸ್ವಲ್ಪ ಲಂಚ್ ಮಾಡಿರೋದೆಲ್ಲ ಜೀರ್ಣ ಆಗಲಿ ನೈಟಿಗೆ ತಿನ್ನೋಕ್ಕೆ ಜಿಮ್ ಮಾಡೋಣ ಅಂದ್ಬಿಟ್ಟು ಈವ್ನಿಂಗು ಕರ್ಕೊಂಡು ಬಂದಿದ್ದಾರೆ. ನಾನು ಇದೆಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅಭ್ಯಾಸ ಇಲ್ಲ. ಒಂದು ದಿವಸ ನಾವು ರೊಟೀನ್ ಇದನ್ನು ಮಾಡಿದ್ರೆ ಮತ್ತೆ ನಾಳೆ ನಮ್ಮ ಬಾಡಿ ಅದನ್ನೇ ಕೇಳುತ್ತೆ. ಅದೆಲ್ಲ ನಮಗೆ ಸೆಟ್ ಆಗೋದಿಲ್ಲ. ಮತ್ತು ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ನನ್ನ ರೊಟೀನ್ ಬಂದು ಯೋಗ ಮಾರ್ನಿಂಗು ಅದು ನನಗೆ ಕರೆಕ್ಟಾಗಿದೆ. ಹಸ್ಬೆಂಡು ದಿವಸ ವಾಕಿಂಗ್ ಹೋಗ್ತಾರೆ, ಪಾರ್ಕಲ್ಲೆಲ್ಲ ಸೈಕ್ಲಿಂಗ್ ಮಾಡ್ತಾರೆ. 2 ಡೇಸಿಂದ ಗ್ಯಾಪ್ ಆಗಿದೆ ಅಲ್ಲ, ಅದಕ್ಕೆ ಇಲ್ಲಿ ಜಿಮ್ಮಲ್ಲಿ ಅವರು ಅದನ್ನು ಕರೆಕ್ಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಮಕ್ಕಳು ಸುಮ್ಮನೆ ಅವ್ರಿಗೇನೋ ಆಟ ಆಡೋ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಏನೇನು ಬರುತ್ತೆ ಇದರಲ್ಲಿ? ಪಲ್ಸು, ಹಾರ್ಟ್ ಬಿಟ್ಟು ಫೈನಲಿ ಇವ್ರದ್ದೆಲ್ಲ ಸೈಕ್ಲಿಂಗ್ ಒಂದು 1/2 hour 45 minutes ಟೈಮ್ನ ವೇಸ್ಟ್ ಮಾಡಿದ್ರು. ವೇಸ್ಟ್ ಏನಿಲ್ಲ, ತುಂಬಾ ಟೈಮ್ ಇದೆ. ಇಲ್ಲೆಲ್ಲ ಆಟ ಆಡಿದ್ರು. ಫೈನಲಿ ಈಗ ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀವಿ ರೂಮ್ ಕಡೆಗೆ. ಇನ್ನೇನಿಲ್ಲ, ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ. ರೂಮಿಗೆ ಬಂದು ಈಗ ನೈಟ್ ಡಿನ್ನರ್ಗೆ ಹಸ್ಬೆಂಡು ನೆನ್ನೆ ಬೀಚ್ ಹತ್ರ ಹೋಗಿದ್ವಲ್ಲ, ಅದೇ ಬೀಚಲ್ಲಿ ಕ್ಯಾಂಡಲ್ ಡಿನ್ನರ್ನ ಹೇಳ್ಬಿಟ್ಟು ಬಂದಿದ್ದೀವಿ. ನೆನ್ನೆನೇ ಹಸ್ಬೆಂಡು ಏನಕ್ಕೆ ಅಂದರೆ ಅಲ್ಲೆಲ್ಲ ಯಾವ ಥರ ಇರುತ್ತೆ ಫುಡ್ಡಿಗೆ ನಮಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಏನೆಲ್ಲ ಫುಡ್ ಸಿಗುತ್ತೆ ಅಂತ ತಿಳ್ಕೊಂಡು ನಾವು ನಾಳೆ ಬರ್ತೀವಿ 5 ಮೆಂಬರ್ಸ್ಗೆ ಫುಡ್ಡು ಇದೇ ಥರ ಬೇಕು ಅಂತ ಹೇಳಿ ಬಂದಿದ್ದರು ಹಸ್ಬೆಂಡು. ಓಕೆ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋಗೋಣ 9 o'clock ಹಂಗೆ 8:30 ಮೇಲೆ ಅಂತ ಅಂದರು ಹಸ್ಬೆಂಡು. ಅದಕ್ಕೆ ಈಗ ಸ್ವಲ್ಪ ಬ್ಯಾಕ್ ಸೈಡ್ ಬಂದು ಕೂಲಾಗಿದೆ, ರೆಸ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ತುಂಬ ಲೆಂತ್ ಆಗುತ್ತೆ. ಡಿನ್ನರ್ಗೆಲ್ಲ ಹಾಕಿದ್ರೆ ಆ ವಿಡಿಯೋನ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.